Hi, hello everyone. Welcome to my channel. I am your Parashuram. Please subscribe my channel Srushti Tutorial for Maths. So, a pair of linear equations chapter ಅಲ್ಲಿ 4 ಮಾರ್ಕ್ಸಿಗೆ ಬರ್ತಕ್ಕಂತಹ ಗ್ರಾಫಿಕಲ್ ಮೆಥಡ್ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ಸನ್ನು ನಾನು ಇವತ್ತಿನ ದಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಬೋರ್ಡ್ ಎಕ್ಸಾಮಲ್ಲಿ ನಿಮಗೆ SSLC ಮಕ್ಕಳಿಗೆ ಎಸ್ಪೆಷಲಿ 100% ಗ್ರಾಫಿಕಲ್ ಮೆಥಡಲ್ಲಿ ಒಂದು ಕ್ವಶನ್ ಇರುತ್ತೆ. ಸೊ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತೇಳಿ ನಾನು ಇವತ್ತಿನ ದಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನೀಗ ಒಂದು ಕ್ವಶನನ್ನು ಇಲ್ಲಿ ತೊಗೊಂಡಿದ್ದೀನಿ, 4 ಮಾರ್ಕ್ಸ್ ಕ್ವಶನ್ನು. ಸಾಲ್ವ್ ಗಿವನ್ ಲೀನಿಯರ್ ಈಕ್ವೇಷನ್ ಬೈ ಗ್ರಾಫಿಕಲ್ ಮೆಥಡ್ ಅಂತ ಇದೆ. ಹಿಯರ್ ಗ್ರಾಫಿಕಲ್ ಮೆಥಡಲ್ಲಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸನ್ನು ನೀವು ಸಾಲ್ವ್ ಮಾಡೋದಾದರೆ x + 3y = 6, 2x - 3y = 12. ಸೊ ಇದನ್ನು ನೀವು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನೀವು ಕೊಟ್ಟಿರ್ತಕ್ಕಂಥ ಈಕ್ವೇಷನನ್ನು ತೊಗೊಂಡ್ರೆ ಹಿಯರ್ x + 3y = 6, ಇನ್ನೊಂದು 2x - 3y = 12. ಓಕೆ, ಸೊ ಇಲ್ಲಿ ನೀವು ಯಾವಾಗಲೂ ಕೂಡ ಕೆಲವೊಂದು ಟ್ರಿಕ್ಸನ್ನು ನಾನು ಇಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಸೊ ಅದನ್ನು ಟ್ರಿಕ್ಸನ್ನು ಫಾಲೋ ಮಾಡಿರಿ. ಸೊ ಇಲ್ಲಿ ಈಕ್ವಲ್ಸಿಂದ ಈ ಕಡೆಗೆ ವೈ ವೇರಿಯೇಬಲನ್ನು ಯಾವತ್ತೂ ಇಟ್ಕೋಬೇಕು. ನೀವು ಯಾವುದೇ ಕ್ವಶನ್ ಆದ್ರೂ ವೈನ ವೇರಿಯೇಬಲ್ನ ಈಕ್ವಲಿಂದ ಈ ಕಡೆ ಇಟ್ಕೊಳ್ಬೇಕು. ಆಗ ಈಕ್ವಲ್ಸಿಂದ ಲೆಫ್ಟ್ ಸೈಡಲ್ಲಿ ಇರ್ತಕ್ಕಂಥ ಎಲ್ಲ ಟರ್ಮ್ಸನ್ನು ರೈಟ್ ಸೈಡಿಗೆ ನೀವು ಪಾಸ್ ಮಾಡಿದ್ರೆ, ಸೊ ಎಕ್ಸ್ ಹೊರಗಡೆ ಬಂದರೆ -x ಆಯಿತು, ವೈ ಪಕ್ಕದಲ್ಲಿರೋ ಕೊಯಿಫಿಸಿಯೆಂಟು 3 ಕೂಡ ಹೊರಗಡೆ ಕಳಿಸಿದರೆ /3 ಆಗುತ್ತೆ. ಓಕೆನಾ? ಸೊ ದೆನ್ 3y = 6 - x, ನೆಕ್ಸ್ಟು y = 6 - x /3. ಸೊ ಈಗ ನೀವು ಜಸ್ಟ್ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹೆಂಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು? ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಇನ್ನೊಂದು ನಿಮಗೆ ಟ್ರಿಕ್ಸ್ ಹೇಳ್ತೀನಿ. ಇಲ್ಲಿ ಡಿವೈಡೆಡ್ ಬೈ ನೀವು ಕೊಟ್ಟಿರ್ತಕ್ಕಂತಹ ಒಂದು ಈಕ್ವೇಷನನ್ನು ನಿಮಗೆ ಬೇಕಾಗಿರೋ ರೀತಿಯಲ್ಲಿ ಈ ರೀತಿಯಲ್ಲಿ ನೀವು ಅದನ್ನು ಆಲ್ಟ್ರ್ ಮಾಡಿಕೊಂಡಾಗ ಡಿವೈಡೆಡ್ ಬೈ ಏನಿರುತ್ತೆ ಅದರ ಮಲ್ಟಿಪಲ್ಸನ್ನು ಅಥವಾ ಫ್ಯಾಕ್ಟರ್ಸನ್ನು ತೊಗೊಳ್ಬೇಕು. ನೀವು ಅಂದರೆ 3 ಇದೆ ಅಂತ ಹೇಳಿದರೆ 3ನ ಫ್ಯಾಕ್ಟರ್ಸು 0 ಅಥವಾ 3 ಅಥವಾ 6 ಅಥವಾ 9 ಈ ರೀತಿ ಫ್ಯಾಕ್ಟರ್ಸ್. ಆ ಫ್ಯಾಕ್ಟರ್ಸನ್ನು ನೀವು ಇಲ್ಲಿ ಏನು ಮಾಡಬೇಕಾಗತ್ತೆ, ಎಕ್ಸ್ನ ಬೆಲೆಗಳನ್ನಾಗಿ ತೊಗೊಳ್ಬೇಕು. ಸೊ ಈಗ ನಾನು x = 0 ತೊಗೊಂಡಿದ್ದೀನಿ. x = 0 ಅಂತ ಅಂದಾಗ ಏನಾಗುತ್ತೆ ಅಂದರೆ y = 6 - 0 /3. ದೆನ್ y = 6 - 0 means 6 /3. So that 3 1s are 3 2s are. The value of y = 2. ಓಕೆನಾ? ಸೊ ಅದೇ ರೀತಿ ನೆಕ್ಸ್ಟ್ ನೀವು ಅದೇ ಈಕ್ವೇಷನ್ನಿಗೆ x = 3 ಹಾಕಿದರೆ ಆಗ y = ಏನಾಗುತ್ತೆ 6 - 3 /3. ದೆನ್ y = 6 - 3 means 3 /3. 3 1s are 3 1s are. So that the value of y = 1. ಸೊ ಇದನ್ನು ನೀವು ಇಲ್ಲಿ ಕೆಳಗಡೆ ಕಾಲಮಲ್ಲಿ ಬಾಕ್ಸ್ ಹಾಕ್ಕೊಂಡು ಈ ರೀತಿ ಬಾಕ್ಸಲ್ಲಿ ಆ ವ್ಯಾಲ್ಯೂಸನ್ನು ಬಳಸ್ಕೋಬೇಕು. ಸೊ x = 0 ಹಾಕಿದಾಗ ನಿಮಗೆ ವೈನ ಬೆಲೆ ಏನು ಬಂದಿದೆ 2. ಅದೇ x = 3 ಅಪ್ಲೈ ಮಾಡಿದಾಗ y ಬೆಲೆ ಏನು ಬಂದಿದೆ 1. ಅಲ್ಲಿಗೆ ಕೋಆರ್ಡಿನೇಟ್ಸ್ ಏನಾಯಿತು 0, 2, ಇನ್ನೊಂದು 3, 1. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಈಕ್ವೇಷನ್ ಇದೆ ಇಲ್ಲಿ. 2x - 3y = 12. ದೆನ್ -3y = 12 - tx. 2xನ್ನು ಆ ಕಡೆ ಕಳಿಸಿದರೆ, ನೆಕ್ಸ್ಟು -3ನ ಈಕ್ವಲ್ಸಿಂದ ಆ ಕಡೆ ಕಳಿಸಿದರೆ ಅಥವಾ ಇದಿಷ್ಟನ್ನು ನೀವು ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, -2x ಇದ್ದಿದ್ದು +2x, -12 ಇದ್ದಿದ್ದು +12 ಇದ್ದಿದ್ದು -12. ಸೊ 3 ಈಕ್ವಲ್ಸಿಂದ ಈ ಕಡೆ ಬಂದರೆ /3 ಆಯಿತು. ಓಕೆನಾ? ಸೊ ದ್ಯಾಟ್ ಇವಾಗ ನೀವೇನು ಮಾಡ್ಬೋದು, x = 0 ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಅವಾಗ y = 2 × 0 - 12 /3. So that y = 2 0s are 0, that is -12 /3. 3 1s are 3 4s are. So the value of y = -4. ಓಕೆ, ಅದೇ ರೀತಿ ನಿಮಗೆ
ಎಕ್ಸ್ ಈಸ್ ಈಕ್ವಲ್ ಟು 3 ಅಪ್ಲೈ ಮಾಡಿದ್ರೆ ಅವಾಗ ಏನಾಗುತ್ತೆ, ವೈ ಈಸ್ ಈಕ್ವಲ್ ಟು 2 ಇಂಟು 3 ಮೈನಸ್ 12 ಡಿವೈಡೆಡ್ ಬೈ 3. ದೆನ್ ವೈ ಈಸ್ ಈಕ್ವಲ್ ಟು 2 3s are 6 minus 12 ಡಿವೈಡೆಡ್ ಬೈ 3. ಓಕೆ, ದೆನ್ ವೈ ಈಸ್ ಈಕ್ವಲ್ ಟು ಮೈನಸ್ 12 ಪ್ಲಸ್ 6 ಮಾಡಿದ್ರೆ ನಿಮಗೇನು ಬರುತ್ತೆ ಆನ್ಸರು, ಮೈನಸ್ 12 ಪ್ಲಸ್ 6 ಮಾಡಿದ್ರೆ ಆ್ಯಕ್ಚುಲಿ ನಿಮಗೆ minus 6 divided by 3, then 3 1s are 3 2s are. So the value of y is equal to minus 2. Okay, so ಈ ಪಾಯಿಂಟ್ಸ್ ಅನ್ನು ನೀವು ಇಲ್ಲಿ ಬಳಸ್ಕೊಂಡ್ರೆ, ಸೊ x is equal to 0 ಅಪ್ಲೈ ಮಾಡಿದಾಗ ಏನು ಬಂತು ಆನ್ಸರು, -4. ಇಲ್ಲಿ ಬರೀರಿ, x is equal to 3 ತಗೊಂಡಾಗ ಆನ್ಸರ್ ಏನು ಬಂತು, -2. ಸೊ 0, -4 and another coordinate is 3, -2. ಸೊ ಇವಿಷ್ಟು ಪಾಯಿಂಟ್ ಸಿಕ್ಕ ನಂತರದಲ್ಲಿ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಗ್ರಾಫನ್ನು ಬಳಸ್ಕೊಂಡು ಗ್ರಾಫ್ ಹಾಕಬೇಕು ಆ್ಯಕ್ಚುಲಿ. ಸೊ ನಾನು ಇಲ್ಲಿ ನೋಟ್ಬುಕ್ಕಲ್ಲೇ ಬರೆದಿದ್ದೀನಿ, ನಿಮಗೆ ಗ್ರಾಫನ್ನು ಬಳಸ್ಕೊಂಡೆ ಗ್ರಾಫ್ ಹಾಕಬೇಕಾಗತ್ತೆ. ಸೊ ಇಲ್ಲಿ ಗ್ರಾಫ್ ಹಾಕಬೇಕಾದ್ರೆ ಫಸ್ಟು ನೀವು ಸ್ಕೇಲ್ ಮೆನ್ಷನ್ ಮಾಡಬೇಕು. ಏನು, ಯಾವ ರೀತಿ ಯೂನಿಟ್ಸನ್ನು ಯಾವ ರೀತಿ ತೊಗೊಂಡಿದ್ದೀರಿ. ಎಕ್ಸ್ ಆಕ್ಸಿಸ್ 1 centimeter is equal to 1 unit, ವೈ ಆಕ್ಸಿಸ್ 1 centimeter is equal to 1 unit. ಸೊ ಎಕ್ಸ್ ಆಕ್ಸಿಸ್ಸು ವೈ ಆಕ್ಸಿಸಲ್ಲಿ ಬರುತ್ತೆ, ಮಧ್ಯೆ 0 ಇದೆ, ಈ ಕಡೆ ಪಾಸಿಟಿವ್ ನಂಬರ್ಸು, ಮೇಲ್ಗಡೆನೂ ಪಾಸಿಟಿವ್ ನಂಬರ್ಸು, ಈ ಕಡೆ ನೆಗೆಟಿವ್ ನಂಬರ್ಸ್, ಕೆಳಗಡೆನೂ ಕೂಡ ನೆಗೆಟಿವ್ ನಂಬರ್ಸ್. ಸೊ ನಿಮಗೆ ಬಂದಿರತಕ್ಕಂಥ ಪಾಯಿಂಟ್ಸ್, ಈಗ ಫಸ್ಟ್ ಈಕ್ವೇಷನ್ ನಂಬರ್ 1, ಮೊದಲನೇ ಈಕ್ವೇಷನ್ನಿನ ಪಾಯಿಂಟ್ಸನ್ನು ನಾವಿಲ್ಲಿ ಆ ಒಂದು ಗ್ರಾಫಲ್ಲಿ ಅಪ್ಲೈ ಮಾಡಿದ್ರೆ ಏನಿದೆ, 0, 2 ಫಸ್ಟ್ ಪಾಯಿಂಟು. ಸೊ 0, 2 ಅಂತ ಹೇಳಿದರೆ ಎಕ್ಸ್ ಆಕ್ಸಿಸಲ್ಲಿ 0 ಎಲ್ಲಿ ಬರುತ್ತೆ ನಿಮಗೆ, ಇಲ್ಲಿ 2 ಎಲ್ಲಿ ಬರುತ್ತೆ, ವೈ ಆಕ್ಸಿಸಲ್ಲಿ ಅಂತ ಹೇಳಿದ್ರೆ ಮೇಲ್ಗಡೆ ಬರುತ್ತೆ. ಸೊ ದಿಸ್ ಈಸ್ ದ ಪಾಯಿಂಟ್ 0, 2. ಓಕೆ, ಆ್ಯಂಡ್ ನೆಕ್ಸ್ಟು ಸೆಕೆಂಡ್ ಪಾಯಿಂಟ್ 3, 1 ಇದೆ. ಸೊ ಎಕ್ಸ್ ಆಕ್ಸಿಸಲ್ಲಿ 3 ಇಲ್ಲಿದೆ, ವೈ ಆಕ್ಸಿಸಲ್ಲಿ 1 ಇಲ್ಲಿದೆ. ಸೊ 3, 1 ಮೀನ್ಸ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ನಿಮಗೆ. ಓಕೆನಾ, ಹಾಗೆಯೇ ಇದಕ್ಕೆ ನೀವು ಏನು ಮಾಡಬೇಕೀಗ, ಸ್ಕೇಲ್ ತಗೊಂಡು ಲೈನ್ ಹಾಕಿದರೆ, ಓಕೆ, ಈ ರೀತಿ ಬಂತು, ರೈಟ್. ಸೊ ಇದನ್ನು ನೀವು ಈಕ್ವೇಷನ್, ಮೊದಲನೇ ಈಕ್ವೇಷನ್ ಆಗಿರೋದ್ರಿಂದ ಎಕ್ಸ್ ಪ್ಲಸ್ 3y is equal to 6 ಅಂತ ಬರ್ಕೊಳ್ಬೇಕಿಲ್ಲಿ. ಎಕ್ಸ್ ಪ್ಲಸ್ 3y is equal to 6. ಸೊ ಈ ಪಾಯಿಂಟ್ ಏನು ಬರೀಬೇಕು, ಪಾಯಿಂಟ್ ಏನು, 3, 1 ಪಾಯಿಂಟ್ ಕೆಳಗಡೆ ಬರೀಬೇಕು, ಮೆನ್ಷನ್ ಮಾಡಬೇಕು 3, 1. ಇನ್ನು ನೆಕ್ಸ್ಟ್ ಈಕ್ವೇಷನ್, ಸೆಕೆಂಡ್ ಈಕ್ವೇಷನ್ನಿನ ಪಾಯಿಂಟ್ಸ್ ಬಂದಿದೆ 0, -4. ಎಕ್ಸ್ ಆಕ್ಸಿಸಲ್ಲಿ 0, ವೈ ಆಕ್ಸಿಸಲ್ಲಿ -4 ಅಂದರೆ ದಿಸ್ ಈಸ್ ದ ಪಾಯಿಂಟ್. ಹಿಯರ್ ದಿಸ್ ಈಸ್ ಕಾಲ್ಡ್ 0, -4. ಆ್ಯಂಡ್ ನೆಕ್ಸ್ಟ್ 3, -2. 3, -2 ಮೀನ್ಸ್ ಹಿಯರ್ ದಿಸ್ ಈಸ್ ಕಾಲ್ಡ್ 3, -2. 3, -2. ಓಕೆ, ಸೊ ಈ ಎರಡು ಪಾಯಿಂಟ್ಸನ್ನು ನೀವು ಸ್ಕೇಲ್ ತಗೊಂಡು ಲೈನ್ ಜಾಯಿನ್ ಮಾಡಿದ್ರೆ, ಓಕೆ, ಸೊ ಆ್ಯಸ್ ಇಟ್ ಈಸ್ ಅವಾಗ ಏನು ಬರುತ್ತೆ, ಇಲ್ಲಿ ನಿಮಗೆ ಎರಡೂ ಇಂಟರ್ಸೆಕ್ಟ್ ಆಯಿತು. ಇಂಟರ್ಸೆಕ್ಟ್ ಆಗಿರ್ತಕ್ಕಂಥ ಪಾಯಿಂಟ್ ಏನಿದೆ ಅದನ್ನು ನೀವು ವ್ಯಾಲ್ಯೂ ಅಂತ ಹೇಳ್ತೀರಾ. ಸೊ ಸೆಕೆಂಡ್ ಈಕ್ವೇಷನನ್ನು ಇಲ್ಲಿ ಬರೀರಿ, 2x - 3y is equal to 12. ಓಕೆ, ಸೊ ದಟ್ ಎಕ್ಸ್ ಪಾಯಿಂಟಲ್ಲಿ 6 ಅಂತಕ್ಕಂಥ ಎಕ್ಸ್ ಕೋಆರ್ಡಿನೇಟಲ್ಲಿ ಬರ್ತಕ್ಕಂಥ 6 ನಂಬರ್ನಲ್ಲಿ ಎರಡೂ ಲೈನು ಇಂಟರ್ಸೆಕ್ಟ್ ಆಗಿರೋದ್ರಿಂದ ನೀವು ಅಲ್ಲಿ ಗ್ರಾಫಲ್ಲಿ ಅಥವಾ ಪಕ್ಕದಲ್ಲಿ ರಿಸಲ್ಟ್ ಬರೀಬೇಕಾಗತ್ತೆ. ಏನಂಥೇಳಿ, ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಆರ್, ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಆರ್, ಎಕ್ಸ್ ಈಸ್ ಈಕ್ವಲ್ ಟು, ಎಕ್ಸ್ ಆಕ್ಸಿಸಲ್ಲಿ 6 ಇರೋದ್ರಿಂದ ಎಕ್ಸ್ನ ವ್ಯಾಲ್ಯೂ 6. ಆ್ಯಂಡ್ ನೆಕ್ಸ್ಟ್ ವೈ ಈಸ್ ಈಕ್ವಲ್ ಟು, ವೈ ಆಕ್ಸಿಸಲ್ಲಿ ಬಂದು ಎಲ್ಲಿದೆ ಅದು 0ದ ನೇರವಾಗಿ 6 ಇರೋದ್ರಿಂದ ಸೊ ವೈನ ಬೆಲೆ ಬಂದ್ಬಿಟ್ಟು ಏನು ಬರುತ್ತೆ, 0. ಸೊ ಎಕ್ಸ್ ಈಸ್ ಈಕ್ವಲ್ ಟು 0, 6, ವೈ ಈಸ್ ಈಕ್ವಲ್ ಟು 0. ಆವಾಗ ನಿಮಗೆ ಈ ಒಂದು ಗ್ರಾಫನ್ನು ಸುಲಭವಾಗಿ ಅಪ್ಲೈ ಮಾಡ್ಬೋದು. ಇದು 4 ಮಾರ್ಕ್ ಕ್ವಶನ್. ಸೊ ನನ್ನ ಹತ್ರ ಇನ್ನೊಂದು ಕ್ವಶನ್ ಇದೆ ಬೇಕಿದ್ರೆ. ಸೊ ಇನ್ನೊಂದು ಕ್ವಶನನ್ನು ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಫೈಂಡ್ ದ ಸೊಲ್ಯೂಷನ್ ಟು ದ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ಗ್ರಾಫಿಕಲ್ ಮೆಥಡ್ ಅಂತ ಇದೆ. ಇದು ಕೂಡ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5, 2x - y is equal to 4. ಓಕೆನಾ.
ಸೊ ಇದನ್ನು ಕೂಡ ಅಷ್ಟೇ, ಇಲ್ಲೂ ಕೂಡ ನೀವು ವೈನ ತೊಗೊಂಡ್ರೆ, ಸೊ ಇಲ್ಲಿ ನಾನು ವೈ ಈಸ್ ಈಕ್ವಲ್ ಟು ಯಾಕೆ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಸಪೋಸ್ ನೀವು ಎಕ್ಸ್ಗೆ ಬೆಲೆ ಹಾಕಬೇಕಿಲ್ಲಿ. ಸೊ ಎಕ್ಸ್ಗೆ ಬೆಲೆ ಹಾಕಬೇಕಾಗಿರೋದ್ರಿಂದ ವೈಯನ್ನು ಸಾಮಾನ್ಯವಾಗಿ ಈ ಕಡೆ ಇಟ್ಕೊಂಡು ಈಕ್ವಲ್ಸಿಂದ ಆ ಕಡೆ ಉಳಿದಿರೋ ಟರ್ಮ್ಸನ್ನು ಕಳಿಸಿ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಹಿಯರ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಪ್ಲೈ ಮಾಡಿದ್ರೆ ವೈ ಈಸ್ ಈಕ್ವಲ್ ಟು 5 ಮೈನಸ್ 0 ಆಯಿತು. ಸೊ ಸಿಂಪಲಿ ವೈ ಈಸ್ ಈಕ್ವಲ್ ಟು 5 ಮೈನಸ್ 0 5. ಹಾಗೆಯೇ ನೆಕ್ಸ್ಟು ಎಕ್ಸ್ ಈಸ್ ಈಕ್ವಲ್ ಟು 2 ಅಪ್ಲೈ ಮಾಡಿದ್ರೆ ವೈ ಈಸ್ ಈಕ್ವಲ್ ಟು 5 ಮೈನಸ್ 2 ದೆನ್ ವೈ ಈಸ್ ಈಕ್ವಲ್ ಟು 3. ಸೊ ಪಾಯಿಂಟ್ಸನ್ನು ಇಲ್ಲಿ ಬರೆದ್ರೆ 0 ಅಪ್ಲೈ ಮಾಡಿದಾಗ ನಿಮಗೇನು ಬಂದಿದೆ ಆನ್ಸರು 5 ಬಂದಿರೋದ್ರಿಂದ ಫಸ್ಟ್ ಕೋಆರ್ಡಿನೇಟು 0,5. ಹಾಗೆಯೇ ನೆಕ್ಸ್ಟು ಎಕ್ಸ್ ಈಸ್ ಈಕ್ವಲ್ ಟು 2 ಹಾಕಿದಾಗ 3 ಬಂದಿದೆ, ದೆನ್ 2,3. ಓಕೆ. ಹಾಗೆಯೇ ನೆಕ್ಸ್ಟ್ ಈಕ್ವೇಷನ್, ಇನ್ನೊಂದು ಈಕ್ವೇಷನನ್ನು ನಾವು ಸಾಲ್ವ್ ಮಾಡಿದ್ರೆ 2x ಮೈನಸ್ ವೈ ಈಸ್ ಈಕ್ವಲ್ ಟು 4, ದೆನ್ ವೈ ಈಸ್ ಈಕ್ವಲ್ ಟು 2x ಮೈನಸ್ 4 ಆಯಿತು. ವೈನ ಇಟ್ಕೊಂಡು ಆ ಕಡೆ ಕಳಿಸಿದ್ದೀನಿ ನೋಡಿ. ಇಲ್ಲಿ ಏನಾಯಿತು, ಪ್ಲಸ್ 2x ಇತ್ತು, ಈಕ್ವಲ್ಸಿಂದ ಆ ಕಡೆ ಬಂದರೆ ಮೈನಸ್ 2x ಆಗಬೇಕಿತ್ತು. ಬಟ್ 4 ನಾನು ಇದಿಷ್ಟನ್ನು ಏನು ಮಾಡಿದ್ದೀನಿ, ಇಂಟು ಮೈನಸ್ ಮಾಡಿದ್ದೀನಿ. ಸೊ ಇಂಟು ಮೈನಸ್ ಮಾಡಿದ್ರಿಂದ ಏನಾಯಿತು, ಮೈನಸ್ ವೈ ಇದ್ದಿದ್ದು ವೈ ಆಯಿತು, ಮೈನಸ್ 2x ಆಗಬೇಕಾಗಿರೋದು ಪ್ಲಸ್ 2x, ಪ್ಲಸ್ 4 ಇದ್ದಿದ್ದು ಮೈನಸ್ 4. ಓಕೆ. ಸೊ ಎಕ್ಸ್ಗೆ 0 ಅಪ್ಲೈ ಮಾಡಿದ್ರೆ ದೆನ್ ವೈ ಈಸ್ ಈಕ್ವಲ್ ಟು 2 ಇಂಟು 0 ಮೈನಸ್ 4. ಸೊ ದಟ್ ವೈ ಈಸ್ ಈಕ್ವಲ್ ಟು 2 zeros are 0 minus 4, then the value of y is equal to minus 4. ಓಕೆ. ಇನ್ನು ನೆಕ್ಸ್ಟ್ ವೈ ಈಸ್ ಈಕ್ವಲ್ ಟು 2 ಅಪ್ಲೈ ಮಾಡಿದ್ರೆ ದೆನ್ ಎಕ್ಸ್ ಈಸ್ ಈಕ್ವಲ್ ಟು 2, ಸಾರಿ, ಎಕ್ಸ್ ಈಸ್ ಈಕ್ವಲ್ ಟು 2 ಅಪ್ಲೈ ಮಾಡಿದ್ರೆ ವೈ ಈಸ್ ಈಕ್ವಲ್ ಟು 2 ಇಂಟು 2 ಮೈನಸ್ 4. ದೆನ್ ವೈ ಈಸ್ ಈಕ್ವಲ್ ಟು 2 2s are 4 minus 4, that y is equal to 0. ಓಕೆ. ಸೊ ಇಲ್ಲೇನಾಯಿತು, 0, ಮೈನಸ್ 4 ಬಂದಿದೆ, 0, ಮೈನಸ್ 4. ನೆಕ್ಸ್ಟು 2, 0. ಸೊ ಅಲ್ಲಿಗೆ 0, ಮೈನಸ್ 4 ಒಂದು ಪಾಯಿಂಟ್ ಆದರೆ 2, 0 ಇನ್ನೊಂದು ಪಾಯಿಂಟ್. ಓಕೆ. ಸೊ ಈಗ ಈ ಎರಡು ಬಾಕ್ಸಲ್ಲಿ ಬಂದಿರತಕ್ಕಂಥ ಕೋಆರ್ಡಿನೇಟ್ಸನ್ನು ಬಳಸ್ಕೊಂಡು ನೀವೀಗ ಏನು ಮಾಡಬೇಕು, ಗ್ರಾಫ್ ಹಾಕಬೇಕು. ಸೊ ಗ್ರಾಫನ್ನು ಅಪ್ಲೈ ಮಾಡಿದರೆ, ಗ್ರಾಫ್ ಹಾಕಿದರೆ ಏನಾಗುತ್ತೆ, ಇಲ್ಲಿ ನಿಮಗೆ ಪಾಯಿಂಟ್ಸ್ ಬಂದುಬಿಟ್ಟು 0,5. ಸೊ 0,5 ಅಂದರೆ ಎಕ್ಸ್ ಆಕ್ಸಿಸಲ್ಲಿ ಇದು ಈ ಪಾಯಿಂಟು, ದಟ್ 0,5. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದು 2,3. 2,3 ಅಂತ ಹೇಳಿದ್ರೆ ಎಕ್ಸ್ ಆಕ್ಸಿಸಲ್ಲಿ 2, ವೈ ಆಕ್ಸಿಸಲ್ಲಿ 3 ಅಂದರೆ ಇಲ್ಲಿ ಬರುತ್ತೆ 2,3. ಓಕೆ. ಈಗ ನಾನು ಅದಕ್ಕೆ ಲೈನ್ ಹಾಕಿದ್ದೀನಿ, ಏನು, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 5ಗೆ ಲೈನ್ ಹಾಕಿದ್ದೀನಿ. ಓಕೆನಾ. ಇನ್ನು ನೆಕ್ಸ್ಟ್ ಬಂದು ಸೆಕೆಂಡ್ ಈಕ್ವೇಷನ್ನು 2x ಮೈನಸ್ ವೈ ಈಸ್ ಈಕ್ವಲ್ ಟು 4. ಅದಕ್ಕೆ ಪಾಯಿಂಟ್ಸ್ ಬಂದುಬಿಟ್ಟು 0, ಮೈನಸ್ 4 ಅಂತ ಹೇಳಿದ್ರೆ ಸೊ ಇಲ್ಲಿ ಬರುತ್ತೆ 0, ಮೈನಸ್ 4 ಅಂದರೆ ಕೆಳಗಡೆ ಬರುತ್ತೆ 0, ಮೈನಸ್ 4. ಆ್ಯಂಡ್ ದೆನ್ 2, 0. ನೆಕ್ಸ್ಟ್ ಪಾಯಿಂಟ್ ಬಂದು 2, 0. ಸೊ 2, 0 ಅಂದರೆ ಎಕ್ಸ್ ಆಕ್ಸಿಸಲ್ಲಿ 2 ಅಂದರೆ ಇದು, ವೈ ಆಕ್ಸಿಸಲ್ಲಿ 0 ಅಂದರೆ ಇದು. ಅದರ ನೇರವಾಗಿ ಹಾಕಿದರೆ ಇಲ್ಲಿ ಬರುತ್ತೆ 2, 0. ಸೊ ಈಗ ಅದನ್ನು ಕೂಡ ಎರಡೂ ಪಾಯಿಂಟ್ಸನ್ನು ಬಳಸ್ಕೊಂಡು ನೀವೇನಾದರೂ ಲೈನನ್ನು ಹಾಕಿದರೆ ಅವಾಗ ಏನು ಬರುತ್ತೆ, ಆ್ಯಕ್ಚುಲಿ ಈ ರೀತಿ ಬರುತ್ತೆ. ಓಕೆನಾ. ಸೊ ಇದು ಇಲ್ಲಿ ಬರೀಬೇಕು ನೀವು. ನೆಕ್ಸ್ಟ್ ಈಕ್ವೇಷನಿನ ನೇಮನ್ನು ಈ ಲೈನ್ ಮೇಲ್ಗಡೆ ಬರೀಬೇಕು, 2x ಮೈನಸ್ ವೈ ಈಸ್ ಈಕ್ವಲ್ ಟು 4. ಸೊ ಈ ರೀತಿ ಬಂದ ಮೇಲೆ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಆ್ಯಕ್ಚುಲಿ ಅಲ್ಲೇನು ಇಂಟರ್ಸೆಕ್ಟ್ ಆಗಿರುತ್ತಲ್ಲ ಪಾಯಿಂಟು, ಇಂಟರ್ಸೆಕ್ಟ್ ಆಗಿರ್ತಕ್ಕಂಥ ಪಾಯಿಂಟಿಗೆ ಸ್ಕೇಲನ್ನು ಇಟ್ಕೊಂಡು ಸ್ಟ್ರೈಟಾಗಿ ನೀವು ಡಾಟ್ ಲೈನ್ಸನ್ನು ಬಳಸಿದರೆ ಆ ಡಾಟ್ ಲೈನ್ ಬಂದು ಎಲ್ಲಿಗೆ ಟಚ್ ಆಗುತ್ತೋ ಅದೇನಾಗುತ್ತೆ, ಎಕ್ಸ್ನ ವ್ಯಾಲ್ಯೂ ಆಗುತ್ತೆ 3. ಅದೇ ರೀತಿ ಅದೇ ಡಾಟ್ ಲೈನನ್ನು ನೀವು ಎಕ್ಸಾಕ್ಟಾಗಿ ಗ್ರಾಫಲ್ಲಿ ಕರೆಕ್ಟಾಗಿ ಬರುತ್ತೆ, ಇಲ್ಲಿ ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. ಸೊ ಇಲ್ಲಿ ಈ ರೀತಿ ಮತ್ತೆ ಹಿಡ್ಕೊಂಡು ಡಾಟ್ ಲೈನನ್ನು ಹಾಕಿದರೆ ಸೊ ಅದು ಬಂದು 2ಗೆ ಬಂದು ಜಾಯ್ನ್ ಆಗುತ್ತೆ. ಓಕೆನಾ. ಸೊ 2ಗೆ ಬಂದು ಜಾಯ್ನ್ ಆಗೋದ್ರಿಂದ ಆ 2ಗೆ ಬಂದು ಜಾಯ್ನ್ ಆಗಿರೋ ಕಾರಣದಿಂದ ವೈ ವ್ಯಾಲ್ಯೂ 2 ಅಂತ ತೊಗೊತೀರ. ಸೊ ರಿಸಲ್ಟು ಎಕ್ಸ್ ಈಸ್ ಈಕ್ವಲ್ ಟು 3. ಎಕ್ಸ್ ಆಕ್ಸಿಸಲ್ಲಿ ಬಂದಿರೋ ನಂಬರ್ನ ಎಕ್ಸ್ನ ವ್ಯಾಲ್ಯೂ ಅಂತ ತೊಗೋಬೇಕು. ಹಾಗೆಯೇ ವೈ ಈಸ್ ಈಕ್ವಲ್ ಟು
ಏನು ಬರುತ್ತೆ 2. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು 3, ವೈ ಈಸ್ ಈಕ್ವಲ್ ಟು 2. ಆಮೇಲೆ ಇದನ್ನು ನಿಮಗೆ ಬಂದಿರೋ ವ್ಯಾಲ್ಯೂ ಕರೆಕ್ಟ್ ಇದೆಯಾ, ಎಕ್ಸಾಕ್ಟಾಗಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಅದು ಹೆಂಗೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5 ಅನ್ನೋದು ಒಂದು ಈಕ್ವೇಷನ್ ಕೊಟ್ಟಿದ್ರು, ಇನ್ನೊಂದು 2x ಮೈನಸ್ ವೈ ಈಸ್ ಈಕ್ವಲ್ ಟು 4. ನಿಮಗೆ ಕೊನೆಗೆ ಬಂದಿರೋ ಆನ್ಸರ್ ಕರೆಕ್ಟ್ ಇದೆಯಾ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಎಕ್ಸ್ ಆ್ಯಂಡ್ ವೈಗೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಸೊ 3 ಪ್ಲಸ್ 2 ಈಸ್ ಈಕ್ವಲ್ ಟು 5. ಸೊ ದಿಸ್ ಈಸ್ ದ ರೈಟ್. ಈ ಕಡೆನೂ ಅದು ಕರೆಕ್ಟ್ ಆಗಬೇಕು. 2 ಇಂಟು 3 ಮೈನಸ್ 2 ಈಸ್ ಈಕ್ವಲ್ ಟು 2 ಇಂಟು 3 ಅಂತ ಹೇಳಿದ್ರೆ 6 ಮೈನಸ್ 2 ಈಸ್ ಈಕ್ವಲ್ ಟು 4 ಬರ್ತಾ ಇದೆಯಾ. ಸೊ ಎರಡು ಕಡೆ ಸೇಮ್ ಬರ್ತಾ ಇರೋದ್ರಿಂದ ನೀವು ಹಾಕಿರ್ತಕ್ಕಂಥ ಗ್ರಾಫು ರೈಟ್ ಕರೆಕ್ಟ್ ಇದೆ ಅಂತ ಅರ್ಥ. ಓಕೆನಾ.